ಇದು ನುಗ್ಗೆಕಾಯಿ, ದೇಸಿ ನುಗ್ಗೆಕಾಯಿ. ಜವಾರಿ ಸುಧಾರಿತ ನುಗ್ಗೆಕಾಯಿ ಮಾರ್ಕೆಟಲ್ಲಿದೆ, ಆದರೆ ಅದರ ರುಚಿ ಇದರಷ್ಟು ಬರಲ್ಲ. ಇದರಲ್ಲಿನ ದೇಸಿ ನುಗ್ಗೆಕಾಯಿನಲ್ಲಿರುವಂಥ ರುಚಿ ಮತ್ತು ಘಮ ವಿಭಿನ್ನ. ಇದು ಕೆಲವು ಟೈಮು ಬೇಡಿಕೆ ಜಾಸ್ತಿ ಇದ್ದು ಬೆಳೆ ಕಡಿಮೆ ಇದ್ದಾಗ ಇದರ ಬೆಲೆ ಗಗನಕ್ಕೆ ಇರುತ್ತೆ. ಈ ವರ್ಷ ಇದು 800 ರೂಪಾಯಿಗೆ ಏರಿತ್ತು, ಈಗ 50 ರೂಪಾಯಿಗೆ ಬಂದು ಇಳಿದಿದೆ. ಇದರಲ್ಲಿರುವಂಥ ಪೌಷ್ಟಿಕಾಂಶ ನೀವು ಲೆಕ್ಕ ಮಾಡೋಕ್ಕಾಗಲ್ಲ. ಮೊಟ್ಟೆಗಿಂತ 3 ಪಟ್ಟು, ಕ್ಯಾರೆಟ್ಗಿಂತ 3 ಪಟ್ಟು, ನಿಮ್ಮ ಅನೇಕ ಸೊಪ್ಪುಗಳಿಗಿಂತ ಕೆಲವು ಪಟ್ಟು ಪೌಷ್ಟಿಕಾಂಶಗಳು ಇದರಲ್ಲಿದೆ. ವಿಟಮಿನ್ ಸಿ, ವಿಟಮಿನ್ ಎ ಇವೆಲ್ಲ ಹೇರಳವಾಗಿರುವಂಥದ್ದು ನುಗ್ಗೆಕಾಯಿನಲ್ಲಿ. ಆದ್ದರಿಂದನೇ ನುಗ್ಗೆಕಾಯಿನ ಆಂಧ್ರದಲ್ಲಿ ಪ್ರತಿದಿನ ಸಾಂಬಾರಲ್ಲಿ ಬಳಸ್ತಾರೆ. ಮೊದಲೆಲ್ಲ ಮನೆಗೆ 1-2 ನುಗ್ಗೆಕಾಯಿ ಮರ ಇರ್ತಿತ್ತು. ಈಗ ನುಗ್ಗೆಕಾಯಿ ಮರಗಳೇ ಇಲ್ಲ. ಎಲ್ಲರೂ ಮಾರ್ಕೆಟಿಗೆ ಮೇಲೆ ಅವಲಂಬಿತರಾಗಿದ್ದೀವಿ. ಆದರೂ ನುಗ್ಗೆಕಾಯಿನ ನಾವು ದಿನನಿತ್ಯ ತಿನ್ನುವಂಥ ಅಭ್ಯಾಸ ಮಾಡಬೇಕು. ನುಗ್ಗೆ ಸೊಪ್ಪಿಗೆ ಕೂಡ ವಿಪರೀತ ಬೇಡಿಕೆ ಇದೆ. ಅದನ್ನು ಒಣಗಿಸಿ ಮಾರಾಟ ಮಾಡ್ತಾರೆ. ಅದರಲ್ಲಿ ಔಷಧಿ ಅಂಶಗಳು ಕೂಡ ಇದೆ. ಇಲ್ಲಿ ನೋಡಿ, ಈ ನುಗ್ಗೆ ಯಾವ ರೀತಿ ಇದೆ ನೋಡಿ, ದೇಸಿ ನುಗ್ಗೆ. ಇದು ಇದೇ ರೀತಿ ಸಣ್ಣ ಗಾತ್ರದಲ್ಲಿರುತ್ತೆ, ಆದರೆ ಸುಧಾರಿತ ನುಗ್ಗೆ ಉದ್ದ ಇರುತ್ತೆ.